ಹಾಗಾಗಿ ಇನ್ನು ಫುಡ್ ಕೋರ್ಟ್ ವ್ಯಾಪಾರಿಗಳಿಗೆ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಸಮಸ್ಯೆಯಿಂದ ಹತ್ತಾರು ಅಂಗಡಿಗಳು ಬಂದ್ ಆಗಿದೆ. ಬ್ಲಾಕ್ನಲ್ಲಿ 5 ರಿಂದ 6 ಸಾವಿರಕ್ಕೆ ಸಿಲಿಂಡರ್ ಮಾರಾಟ ಆಗಿದೆ. ಬ್ಲಾಕ್ ಅಲ್ಲಿ ಕೊಡ್ತಾ ಇದ್ದಾರೆ. ಈಗ ಅಂದ್ರೆ ಈಗಾಗಲೇ ಸರ್ಕಾರ ಹೇಳಿದೆ ಎಸ್ಮಾ ಜಾರಿ ಮಾಡಬೇಕು ಅಂತ. ಎಲ್ಲಿದೆ ಎಸ್ಮಾ ಅಂತ ಕೇಳಬೇಕೀಗ. ಎಲ್ಲಿದೆ? ಈ ರೀತಿಯಾಗಿ ಈಗಾಗಲೇ ಕಳ್ಳ ಮಾರಾಟಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಈಗಾಗಲೇ ಈ ಗ್ಯಾಸ್ ಸಿಗದಿದ್ರೆ ಜೀವನ ಕಷ್ಟ ಆಗತ್ತೆ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ಇರುತ್ತೆ ಬ್ಲ್ಯಾಕ್ ಅಲ್ಲಾದ್ರೂ ತಗೊಳ್ಳೋಣ ಅಂತ ಹೇಳಿ ಸಿಲಿಂಡರ್ನ ತಗೋತಾ ಇದ್ದಾರೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಸಿ ಅಂತ ಮಾಲೀಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅನೇಕರು. ಆ ಒಂದು ಕಾರಣಕ್ಕಾಗಿ ಈಗ ಸಿಲಿಂಡರ್ ಅನ್ನ ಬ್ಲ್ಯಾಕ್ ಅಲ್ಲಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ ಇದೆ. ನಾವು ಆಲೆ 15 ಗಾಡಿ ಹಾಕಿ ಇವತ್ತು ಓಪನ್ ಮಾಡಿದೀವಿ. ಇವತ್ತು ಹಾಕಿ ನಾಳೆ ನಾಡ ಹಾಕ್ತಿವಿ. ಇನ್ನು ಕ್ಲೋಸ್ ಮಾಡ್ಬೇಕು ಸರ್. ಸಿಲಿಂಡರ್ ಇಲ್ಲ ನಮ್ಮ ಹತ್ರ. ಒಲೆ ರೆಡಿ ಮಾಡ್ತಾ ಇದೀವಿ. ನಾವು ಒಲೆಯಲ್ಲಿ ಓನರ್ ಬೇರೆ ರೆಡಿ ಮಾಡಂಗಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಇದೆ, ಮಾಡಬೇಡಿ ಅಂತಾರೆ. ಅದನ್ನ ಕಷ್ಟ ಆಗಿದೆ. ಗಾಡಿ ಹಾಕಕ್ ಆಗ್ತಿಲ್ಲ. ಇನ್ನೇ ಸ್ವಲ್ಪ 2 ದಿನ ಹಾಕಿದ್ರೆ ಕ್ಲೋಸ್ ಮಾಡ್ಕೊಂಡು ಊರ್ ಹೋಗ್ಬೇಕು ಸರ್. ನಾವು ಬಿಟ್ರೆ ಜೀವನ ನಮ್ಗೆ ಏನು ವೃತ್ತಿನೇ ಗೊತ್ತಿಲ್ಲ. ಬಿಟ್ರೆ ವೃತ್ತಿನೇ ಗೊತ್ತಿಲ್ಲ ನಮ್ಗೆ. ಇದೆ ಚಿಕ್ಕದಿಂದ ವೃತ್ತಿ ಕಲ್ತಿರೋ ನಾವು. ಚಿಕ್ಕದಿಂದ ಇದೇ ವೃತ್ತಿ ಕಲ್ತ್ಬಿಟ್ಟು ಬೇರೆ ವೃತ್ತಿಗೆ ಹೋಗಿ ಮಾಡಕ್ ಬರಲ್ಲ ನಮ್ಗೆ. ಇಲ್ಲ ಸರ್, ಅವಾಗ ಮುಂಚೆ ಚೆನ್ನಾಗಿತ್ತು. ಇವಾಗ ಅಂದ್ರೆ ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದಿರೋದ್ರಿಂದ ಸಖತ್ ಪ್ರಾಬ್ಲಮ್ ಆಗ್ತಿದೆ. ಇನ್ನೊಂದು ಮನೆದು ಗ್ಯಾಸು ಸಿಗ್ತಾ ಇಲ್ಲ. ಇನ್ನು ಕಮರ್ಷಿಯಲ್ದು ಇನ್ನೂ ಪ್ರಾಬ್ಲಮ್ ಆಗಿದೆ. ಅದ್ರದಂತೂ ಕೇಳಂಗೆ ಇಲ್ಲ. ಇನ್ನು ಅದನ್ನ ಇಟ್ಕೊಂಡೇ ವ್ಯಾಪಾರ ಮಾಡಬೇಕು. ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ದಾಳಿಯನ್ನ ಮಾಡಿದ್ದು ದೆಹಲಿ, ಹೈದರಾಬಾದ್, ಬೆಂಗಳೂರು ಸೇರಿದಂತೆ ಹಲವು ಕಡೆ ದಾಳಿಯಾಗಿದೆ. ವೈಟ್ ಫೀಲ್ಡ್ ನ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ನಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ದಾಳಿಯನ್ನ ಮಾಡಿದೆ. ಈಗಾಗಲೇ ವೈಟ್ ಫೀಲ್ಡ್ ನ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರಿಷಿ ಸಿಂಗ್ ಅನ್ನುವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಐಪ್ಯಾಕ್ ಸಂಸ್ಥೆಯ ಜೊತೆಗೆ ಸಂಪರ್ಕದಲ್ಲಿದ್ರು ರಿಷಿ ಸಿಂಗ್. 10ಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 3 ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕಲ್ಲಿದ್ದಲನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಬೆಂಗಳೂರು ಸೇರಿದಂತೆ ಹಲವು ಕಡೆ ದಾಳಿಯನ್ನ ನಡೆಸಲಾಗಿದೆ. ಜಾರಿ ನಿರ್ದೇಶನಾಲಯದ 10ಕ್ಕೂ ಹೆಚ್ಚು ಅಧಿಕಾರಿಗಳು ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವೈಟ್ ಫೀಲ್ಡ್ ನ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ನಲ್ಲಿ ಈಗ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ಐಪ್ಯಾಕ್ ಸಂಸ್ಥೆಯ ಜೊತೆಗೆ ಸಂಪರ್ಕದಲ್ಲಿದ್ದಂತಹ ರಿಷಿ ಸಿಂಗ್ ಅನ್ನುವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದೆಹಲಿ, ಹೈದರಾಬಾದ್, ಬೆಂಗಳೂರು ಈ 3 ಕಡೆ ಈಗಾಗಲೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಲ್ಲಿದ್ದಲು ಕಳ್ಳ ಸಾಗಾಣಿಕೆಯ ಪ್ರಕರಣದಲ್ಲಿ ದೂರು ಕೂಡ ದಾಖಲ ಆಗಿತ್ತು. ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಇಡಿ ಅಧಿಕಾರಿಗಳ ದಾಳಿ ಎಷ್ಟೊತ್ತಿಗೆ ಮಾಡಿದ್ದಾರೆ? ಯಾವ ಘಟನೆಗೆ ಸಂಬಂಧಪಟ್ಟಂತೆ, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ದಾಳಿ ಆಗಿದೆ, ಹೇಗೆ? ನವಿತಾ, ಪಶ್ಚಿಮ ಬಂಗಾಳದ ಕಲ್ಲಿದ್ದು ಹಲವು ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ಯಾಕ್ ನ ನಿರ್ದೇಶಕ ಆಗಿರುವಂತಹ ರಿಷಿ ಸಿಂಗ್ ನ ಫ್ಲಾಟ್ ನ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಕಳೆದ ಜನವರಿಯಲ್ಲಿ ಕೂಡ ಅಷ್ಟೇ, 2-3 ತಿಂಗಳ ಹಿಂದೆಯೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ದೆಹಲಿ, ಪಶ್ಚಿಮ ಬಂಗಾಳ ಮತ್ತು ಹೈದರಾಬಾದ್ ಈ 3 ಭಾಗದಲ್ಲೂ ಕೂಡ ಅಷ್ಟೇ ರಿಷಿ ಸಿಂಗ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಮನೆ ಮತ್ತು ಫ್ಲಾಟ್ ಗಳ ಮೇಲೆ ದಾಳಿಯನ್ನು ಕೂಡ ಮಾಡಿದ್ರು. ಒಂದೇನು ಅಂತಂದ್ರೆ ಐಪ್ಯಾಡ್ ಅನ್ನುವಂತಹದ್ದು ಒಂದು ರೀತಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂತದ್ದು ಸಂಸ್ಥೆ. ಅದು ಆ ಸಂಸ್ಥೆಯು ಕೂಡ ಅಷ್ಟೇ ಸುಮಾರು 10 ಕೋಟಿ ರೂಪಾಯಿನಷ್ಟು ಹವಾಲಾ ರೂಪದಲ್ಲಿ ಆ ಸಂಸ್ಥೆಗೆ ಹಣ ಹೋಗಿರುವಂತದ್ರ ಬಗ್ಗೆ ಕೂಡ ಅಷ್ಟೇ ಇಡಿಗೆ ಮಾಹಿತಿ ಸಿಕ್ಕಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಹವಾಲಾ ಹಣವನ್ನ ಬೆನ್ನತ್ಕೊಂಡು ಇಡಿ ಅವರು ಕೂಡ ಅಷ್ಟೇ ದಾಳಿಯನ್ನ ಮಾಡಿದ್ರು. ಆದ್ರೆ ರಿಷಿ ಸಿಂಗ್ ಗೆ ಸಂಬಂಧಪಟ್ಟಂತ ಬೇರೆ ಯಾವ ರಾಜ್ಯದಲ್ಲಿ ಅವರಿಗೆ ಪ್ರಾಪರ್ಟೀಸ್ ಇದೆ ಮತ್ತು ಅವ್ರಿಗೆ ಎಲ್ಲೆಲ್ಲಿ ಫ್ಲಾಟ್ ಗಳಿದೆ ಎಲ್ಲಾ ಕಡೆನೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಇಡೀ ದೇಶಾದ್ಯಂತ ಕೂಡ ಅಷ್ಟೇ ದಾಳಿ ಮಾಡ್ಕೊಂಡು ಬಂದಿದ್ರು. ಇನ್ನು ಜನವರಿಯಲ್ಲಿ ಆದಂತಹ ದಾಳಿಯ ಭಾಗವಾಗಿ ಕೂಡ ಅಷ್ಟೇ ಇವತ್ತು ವೈಟ್ ಫೀಲ್ಡ್ ನಲ್ಲಿರುವಂತಹ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ನ ರಿಷಿ ಸಿಂಗ್ ಅವರ ಒಂದು ಫ್ಲಾಟ್ ನ ಮೇಲೆ ದಾಳಿಯನ್ನ ಮಾಡಿದೆ. ಇಲ್ಲಿ ಕಳೆದ ಜನವರಿಯಲ್ಲಿ ದಾಳಿ ಮಾಡಿದ್ರು ಕೂಡ ಅಷ್ಟೇ ರಿಷಿ ಸಿಂಗ್ ಗೆ ಸಂಬಂಧಪಟ್ಟಂತ ಫ್ಲಾಟ್ ಬೆಂಗಳೂರಿನಲ್ಲಿ ಇದೆ ಅನ್ನುವಂಥದ್ದು ತಿಳ್ಕೊಂಡು ಸ್ವಲ್ಪ ತಡ ಆಯಿತು. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 10ಕ್ಕೂ ಅಧಿಕ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಸದ್ಯಕ್ಕೆ ಆ ಫ್ಲಾಟ್ ನಲ್ಲಿ ಇರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮುಂದುವರೆಸಿರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್.